ಮ್ಯಾಜಿಕ್ ಮಾಸ್ಟರ್ ನಿಮ್ ಪಪ್ಪ ಆಗ್ತಾರೆ. ನೀನ್ ಕೆಳಗ್ ಬಾ. ಅಮ್ಮನ್ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಮತ್ತೆ ಬಾ. ಪಪ್ಪ ಆಗೋದು ಆದಷ್ಟು ಬೇಗ. ಇವತ್ ಲೇಟ್ ಆಯ್ತು ಕಂದ, ನೀನ್ ಕೆಳಗ್ ಬಾ. ನೀನು ಮ್ಯಾಜಿಕ್ ಮಾಸ್ಟರ್ ಪಪ್ಪ ಆಗ್ತಾರ ಅಂತ ಹೇಳಿದಲ್ವಾ? ಹೇಳಿದ ತಾನೆ, ಖಂಡಿತ ಬರ್ತೀನಿ. ಪಲ್ಲವಿ, ಏನ್ ಹೇಳ್ತಿದ್ಯಾ? ಅತ್ತೆ, ಇವಾಗ ಯಾವ ವಿಚಾರನೂ ಮಾತಾಡೋದ್ ಬೇಡ. ದಯವಿಟ್ಟು ಸುಮ್ನೆ ಇರಿ. ಅಲ್ಲಮ್ಮ, ಈಗಾಗ್ಲೇ ವಿಕ್ರಾಂತಿನಿಗೂ ಮದುವೆ ಆಗಿದೆ. ಆಗಿದ್ರು ನಾನು ಅವ್ರ ಜೊತೆ ಸಂಸಾರ ಮಾಡಲ್ಲ. ಯಾಕಮ್ಮ? ಯಾಕೆ? ಯಾಕಂದ್ರೆ ನನ್ಗೀಗ ನನ್ ಮಗಳು ಮುಖ್ಯ. ಅವಳನ್ನ ಉಳಿಸ್ಕೊಳ್ಳೋದು ಮುಖ್ಯ. ಅಂತ ಒಪ್ಕೊಂಡಿದ್ದಕ್ಕೆ ತೇಜಿ ಪಪ್ಪ ಸಾರಿ. ಕನ್ಫ್ಯೂಸ್ ಮಾಡಿದ್ದಕ್ಕೆ ಸಾರಿ ತೇಜಿ ಪಪ್ಪ. ನಾನ್ ನಿಮ್ನ ಅಪ್ಪ ಅಂತ ಅನ್ಕೊಳಕ್ ಆಗಲ್ಲ, ಯಾಕಂದ್ರೆ ನಮ್ಮಪ್ಪ ಇವರು. ಅನು, ಏನಮ್ಮ ಇದೆಲ್ಲ? ಇದು ನನಗೂ ನನ್ನ ಮಗಳಿಗೂ ಸಂಬಂಧಪಟ್ಟ ವಿಚಾರ. ಯಾರು ತಲೆ ಹಾಕ್ಬೇಡಿ. ಅವ್ರು ಬೇರೆ ಯಾರು ಅಲ್ಲ, ನಿನ್ನ ಸಾಕಿ ಸಲಹೋದವ್ರು. ನನಗೆ ಗೊತ್ತತ್ತೆ, ಅದಕ್ಕೆ ಅವತ್ತಿಂದ ಇವತ್ತಿನ ತನಕ ಅವ್ರ ಮಾತೆ ನಾನು ಕೇಳಿದ್ದು. ಆದ್ರೆ ಈಗೇನ್ ಮಾಡ್ತಿದ್ಯಾ? ನನ್ನನ್ನು ಸಾಕ್ತವ್ರು ನನಗೆಷ್ಟು ಮುಖ್ಯನೋ ಹಾಗೆ ನನ್ನ ನಂಬ್ಕೊಂಡಿರೋರು ನನಗಷ್ಟೇ ಮುಖ್ಯ. ನಾನ್ ನಿಮಗ್ ಹೆಂಗ್ ಮಗಳಿಗಿಂತ ಹೆಚ್ಚೋ, ನನ್ ಸುಖ ಸಂತೋಷ ಹೇಗ್ ಹೆಚ್ಚೋ ಹಾಗೆ ತಾಯಿಯಾಗಿ ನನ್ ಮಗಳ ಸುಖ ಸಂತೋಷನೂ ನನಗ್ ಹೆಚ್ಚು. ಇನ್ಯಾರು ನನಗ್ ಮುಖ್ಯ ಅಲ್ಲ, ಯಾವುದು ನನಗ್ ಮುಖ್ಯ ಅಲ್ಲ.
ಹೌದು ಕಣಪ್ಪ. ಅಂದ್ರೆ ಪಪ್ಪ ಇನ್ಮೇಲೆ ಅನು ಮನೆಯಲ್ಲಿ ಇರ್ತಾರ, ನಮ್ಮನೆಗ್ ಬರಲ್ವಾ? ಅದ್ ಹೇಗೋ ಆಗತ್ತೆ. ಅವ್ರು ಇಲ್ಲಿಗೆ ಬರ್ತಾರೆ, ಇಲ್ಲಿ ಇರ್ತಾರೆ. ಮತ್ತೆ ಅಲ್ಲಿಗೆ ಹೋದ್ರು ಅಂತಿದೆ. ಅದೆಲ್ಲ ಶಾಸ್ತ್ರ ಕಣೋ. ಮದ್ವೆ ಆದ್ಮೇಲೆ ಹೆಣ್ಣು ಮೊದಲು ತವ್ರ ಮನೆಗೆ ಹೋಗ್ಬೇಕು. ಕನ್ನಡಿ ನೋಡ್ತಾ ಬೊಕ್ಸೆನಲ್ಲಿ ಅಕ್ಕಿ ಇಟ್ಕೊಂಡು ನನ್ನ ತವ್ರ ಮನೆಯಲ್ಲಿ ಸಿರಿ ಸಂಪತ್ತು ಯಾವಾಗ್ಲೂ ಉಗ್ತಾ ಇರ್ಲಿ ಅಂತ ಕನ್ನಡಿ ಮೇಲೆ ಅದನ್ನ ಏರ್ಚ್ಬೇಕು. ಏರ್ಚ್ಬಿಟ್ಟು ಬರ್ಬೇಕು. ಹೌದಾ ಅಜ್ಜಿ? ಯಾಕೆ? ಯಾಕಂದ್ರೆ ಅಯ್ಯೋ ಬಿಡು, ನೀನೇನು ಚಿಕ್ಕವನು, ನಿನ್ಗೇನು ಅರ್ಥ ಆಗೋದಿಲ್ಲ. ಇಲ್ಲ, ನಂಗೆ ಅರ್ಥ ಆಗುತ್ತೆ, ಹೇಳಜ್ಜಿ. ಮನೆ ಹೆಣ್ಮಕ್ಳು ಅಂದ್ರೆ ಮಹಾಲಕ್ಷ್ಮಿ ಇದ್ದಾಗೆ ಕಣೋ. ಅವ್ರ ಮನೆ ಮಹಾಲಕ್ಷ್ಮಿ ನಮ್ಮನೆಗ್ ಬರ್ತಾ ಇದ್ದಾಳಲ್ಲ, ಹಾಗಾಗಿ ತವ್ರ ಮನೆಗೆ ಬಡತನ ಬರಬಾರ್ದು ಅಂತ ಅದಕ್ಕೆ ಅವಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಾರೆ. ಅಂದ್ರೆ ನಮ್ ಪಲ್ಲವಿ ಅಮ್ಮ ಮಹಾಲಕ್ಷ್ಮಿನಾ? ಹೌದು, ನಿಮ್ಮ ಅಪ್ಪನ ಜೀವನಾನ ಉದ್ಧಾರ ಮಾಡಕ್ ಬರ್ತಿರೋ ಮಹಾಲಕ್ಷ್ಮಿ ಕಣೋ. ಅಜ್ಜಿ, ಅಪ್ಪ ಅಮ್ಮ ಬಂದಿದ ತಕ್ಷಣ ನಾನೇ ಆರತಿ ಮಾಡ್ಲಾ? ನೀನ್ ಆರತಿ ಮಾಡ್ಬೇಕು ಅಂದ್ರೆ ಅವ್ರ 3 ಅಡಿ ಬಗ್ಬೇಕು. ಅವ್ರ ಯಾಕೆ ಬಗ್ಗೋದು? ಮತ್ತೆ ನೀವು ನಂಗೆ ಎತ್ಕೊಳ್ಳಿ, ನಾನೇ ಆರತಿ ಮಾಡ್ತೀನಿ. ಓ ಆಯ್ತು, ಹಾಗೆ ಆಗ್ಲಿ. ಅಜ್ಜಿ, ಅಮ್ಮ ಅಪ್ಪ ಬಂದಿದ ತಕ್ಷಣ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಅರೆ ರೇ, ಅದನ್ನೆಲ್ಲ ಯಾವಾಗ ಪ್ಲಾನ್ ಮಾಡ್ದೆ? ಎಲ್ಲಿ ಏನ್ ಗಿಫ್ಟ್ ತೋರ್ಸು? ನಾನ್ ಹೇಳಲ್ಲ ಅಪ್ಪ, ಎಲ್ಲ ಸೀಕ್ರೆಟು. ಅರೆ ರೇ, ಏನೋ ಚೋಟುದ್ದ ಇದ್ಯಾ, ಈಗ್ಲೇ ಸೀಕ್ರೆಟ್ ಅಂತಿದ್ಯಲ್ಲ. ನಮ್ಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅಜ್ಜಿ, ಬೇಗ ಅಪ್ಪಂಗ್ ಫೋನ್ ಮಾಡು, ಬರಕ್ ಹೇಳು. ಅಲ್ಲಿ ಏನ್ ಶಾಸ್ತ್ರ ಇದೆಯೋ ಏನೋ. ಇರು 1 ನಿಮಿಷ, ಫೋನ್ ಮಾಡ್ತೀನಿ. ಏನಾಯ್ತಜ್ಜಿ? ನಿಮ್ಮಪ್ಪ ಯಾಕೋ ಫೋನೇ ಎತ್ಕೋತಾ ಇಲ್ಲ ಕಣೋ. ಹಂಗಂದ್ರೆ ಪಪ್ಪ ಅಜ್ಜಿಗೂ ಪಲ್ಲವಿ ಅಮ್ಮಂಗ್ ಮಾಡಿ. ಹಾ